ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ತುಂಬ ಸೂಪರ್ ಆಗಿರುವಂಥ ಒಂದು ಸ್ವೀಟ್ ಅಂದರೆ ಪಾಯಸ. ಅದು ಚಿಕ್ಕ ಶಾವಿಗೆ, ತುಂಬ ಸಣ್ಣ ಶಾವಿಗೆ ಬರುತ್ತಲ್ವ, ಅದರಿಂದ ಮಾಡಿರುವಂಥದ್ದು. ತುಂಬ ಬೇಗ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ನಿಮ್ಮ ಇಷ್ಟ ಪ್ರಕಾರ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ ಹಾಕ್ಕೊಂಡು ಮೊದಲಿಗೆ ಡ್ರೈ ಫ್ರೂಟ್ಸ್ ಎಲ್ಲವನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬಾದಾಮಿ ತೊಗೊಂಡಿದ್ದೀನಿ, ಗೋಡಂಬಿ ತೊಗೊಂಡಿದ್ದೀನಿ, ಎಲ್ಲವನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈ ಪಾಯಸನ ದಿಢೀರ್ ಅಂತ ಮಾಡ್ಬೋದು, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಯಾಕಂದರೆ ಶಾವಿಗೆ ಬೇಯೋದಕ್ಕೆ ಟೈಮ್ ಬೇಕಾಗಿಲ್ಲ, ತುಂಬ ಬೇಗ ಮಾಡ್ಕೋಬೋದು. 5ರಿಂದ 10 ನಿಮಿಷ ಇದ್ದರೆ ಸಾಕು. ಹಾಗೆ ಇವಾಗ ಹೊಸ ವರ್ಷ ಶುರುವಾಯಿತು. ಹೊಸ ವರ್ಷಕ್ಕೆ ಹೊಸ ಹಬ್ಬಗಳು ಕೂಡ ಬರ್ತಾ ಇದೆ. ಎಲ್ಲ ಹಬ್ಬಕ್ಕೂ ನೀವು ಏನಾದರೂ ಪಾಯಸ ಮಾಡಬೇಕಂದ್ರೆ ಈ ಪಾಯಸನ ರೆಡಿ ಮಾಡ್ಕೊಳ್ಳಿ. ತುಂಬ ಬೇಗ ಮಾಡ್ಬೋದಾದಂಥ ಒಂದು ಪಾಯಸ. ನೋಡಿ, ಇಲ್ಲಿ ಡ್ರೈ ಫ್ರೂಟ್ಸು ಫ್ರೈ ಆಗ್ತಾ ಇದೆ. ಸ್ನೇಹಿತರು, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವೀಡಿಯೋ ಎಲ್ಲನೂ ಮಿಸ್ ಮಾಡಿದರೆ ನೋಡ್ಬೋದು. ಹಾಗೆ ಯಾವುದಾದ್ರೂ ರೆಸಿಪಿ ಬೇಕಿದ್ದರೆ ಪ್ಲೀಸ್ ಕೇಳಿ, ಕಮೆಂಟ್ ಮಾಡಿ. ನಾನು ರೆಸಿಪಿನ ಶೇರ್ ಮಾಡ್ತೀನಿ. ಇವಾಗ ನಾನು ಸಪ್ರೇಟಾಗಿ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಹಾಗೆ ಬಾದಾಮಿ ಜೊತೆ ದ್ರಾಕ್ಷಿನ ಹಾಕ್ಕೊಂಡ್ರೆ ದ್ರಾಕ್ಷಿ ಬೇಗ ಫ್ರೈ ಆಗಿಬಿಡುತ್ತಲ್ವ, ಅದಕ್ಕೋಸ್ಕರ ಇದನ್ನು ಸಪ್ರೇಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಶಾವಿಗೆ ಪಾಯಸಕ್ಕೆ ನೀವು ಎಷ್ಟು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಿರಲ್ವ ಅಷ್ಟು ಚೆನ್ನಾಗಿರುತ್ತೆ. ಪಿಸ್ತಾ ಇದ್ದರೆ ಪಿಸ್ತಾನ ಹಾಕ್ಕೋಬೋದು. ನಾನಿಲ್ಲಿ ಗೋಡಂಬಿ, ದ್ರಾಕ್ಷಿ ಹಾಗೆ ಬಾದಾಮಿನ ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಾರ್ಮಲ್ ಶಾವಿಗೆಗೂ ಇದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಇದು ತುಂಬ ಸಣ್ಣ ಇರುತ್ತೆ, ಹಾಗೆ ಉದ್ದ ಇರುತ್ತೆ. ನಾನು ಇದನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೈ ಮಾಡೋದು ಕೂಡ ಅಷ್ಟೇ, ಲೋ ಫ್ಲೇಮಲ್ಲಿ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ತುಂಬ ಮಿಕ್ಸ್ ಮಾಡೋಕ್ಕಾಗಲ್ಲ, ಕಟ್ಟಾಗ್ಬಿಡುತ್ತೆ. ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡೋದು ಜಾಸ್ತಿ ಫ್ರೈ ಆಗಬೇಕಂತಿಲ್ಲ. ತುಪ್ಪ ಸ್ವಲ್ಪ ಬಿಸಿ ತುಪ್ಪ ತಗಲಿದ್ರೇ ಇದು ಫ್ರೈ ಆಗಿಬಿಡುತ್ತೆ. ನಿಮ್ಗೆ ಕಾಣಿಸ್ತಿರ್ಬೋದು, ಬ್ರೌನ್ ಆಗ್ತಾಯಿದೆ. ಜಾಸ್ತಿ ಹೊತ್ತೇನು ಫ್ರೈ ಮಾಡಬೇಕಾಗಿಲ್ಲ. ಬರೀ ಹಬ್ಬ ಹರಿದಿನಗಳಲ್ಲಿ ಅಷ್ಟೇ ಅಲ್ಲ ಸ್ನೇಹಿತರೆ, ದೇವರಿಗೆ ನೈವೇದ್ಯ ಮಾಡಬೇಕಂದ್ರೂ ಇದನ್ನು ಮಾಡ್ಕೋಬೋದು. ತುಂಬ ಬೇಗ ಆಗುತ್ತೆ. ನಾನು ಗುರುವಾರದ ದಿನ ಹಾಗೆ ಶುಕ್ರವಾರದ ದಿನ ಈ ಟೈಮಲ್ಲೆಲ್ಲ ಈ ಪಾಯಸನ ಮಾಡ್ಕೋತೀನಿ ದೇವರಿಗೆ. ತುಂಬ ಬೇಗ ಆಗಿಬಿಡುತ್ತೆ. ಇಲ್ಲಿ ಹಾಲು ಬಿಸಿಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ತಿಕ್ಕಾಗಿರೋ ಹಾಲನ್ನು ಇಟ್ಕೊಂಡಿದ್ದೀನಿ ನಾನು. ಕ್ವಾಂಟಿಟಿ ನೋಡಿಕೊಂಡು ಹಾಲನ್ನ ಸೇರಿಸ್ಕೋಬೇಕಾಗುತ್ತೆ. ಹಾಲನ್ನ ಕೆನೆ ಕಟ್ಟಬಾರ್ದು, ಅಂದರೆ ಮೇಲೆ ಪದರ ಬರಬಾರ್ದು. ಆ ರೀತಿಯಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಹಾಲು ಕುದ್ದಿದ್ದಾಗಿದೆ. ಇದಕ್ಕೆ ಇವಾಗ ನಾನು ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಹೋಗ್ತೀನಿ. ಮೊದಲಿಗೆ ನಾನು ಇದಕ್ಕೆ ಏಲಕ್ಕಿನ ಒಂದು ಜಜ್ಜಿಟ್ಕೊಂಡಿದ್ದೆ, 2 ಏಲಕ್ಕಿನ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಪಾಯಸಕ್ಕೆ ಏಲಕ್ಕಿ ಇದ್ರೇ ಅಲ್ವಾ ಪಾಯಸ ಅಂದ್ಕೊಳ್ಳೋದು. ಮೊದಲಿಗೆ ನಾನು ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಘಮ ಬಿಡುತ್ತೆ, ಅದಕ್ಕೋಸ್ಕರ. ಹಾಲು ನೀವು ಎಷ್ಟು ತಿಕ್ಕಾಗಿ ತೊಗೊಳ್ತೀರಲ್ವ ಅಷ್ಟು ಚೆನ್ನಾಗಿರುತ್ತೆ. ಈ ಪಾಯಸಕ್ಕೆ ಮಾತ್ರ ಸ್ವಲ್ಪ ಮುಂಚೆನೇ ನೀವು ಸಕ್ಕರೆನ ಹಾಕ್ಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ದಪ್ಪ ಶಾವಿಗೆ ಪಾಯಸಕ್ಕೆ ಶಾವಿಗೆ ಬೆಂದಾದಮೇಲೆ ನಾವು ಸಕ್ಕರೆನ ಸೇರಿಸ್ತೀವಿ. ಆದರೆ ಈ ಪಾಯಸಕ್ಕೆ ಹಾಲು ಕುದಿ ಬಂದಮೇಲೆ ಸಕ್ಕರೆನ ಹಾಕ್ಕೊಳ್ಬೇಕು. ಆಮೇಲೆ ನಾವು ಸಕ್ಕರೆ ಹಾಕಿ ಮತ್ತೆ ಶಾವಿಗೆ ಜೊತೆ ಕುದಿಸ್ತೀವಿ ಅಂದರೆ ಶಾವಿಗೆ ತುಂಬ ಮೆಲ್ಟ್ ಆದಂಗೆ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಶಾವಿಗೆ ತಿನ್ನೋದಕ್ಕೂ ಸಿಗಲ್ಲ. ಅದಕ್ಕೋಸ್ಕರ ಹಾಲು ಕುದಿ ಬಂದ ತಕ್ಷಣವೇ ಇದಕ್ಕೆ ಸಕ್ಕರೆನ ಸೇರಿಸ್ಕೊಳ್ಬೇಕು. ಈ ಟಿಪ್ನ ಮರಿಬೇಡಿ ಸ್ನೇಹಿತರೆ. ನೋಡಿ, ಇದಕ್ಕೆ ನಾನಿವಾಗ ಡ್ರೈ ಫ್ರೂಟ್ಸ್ನ ಹುರಿದಿಟ್ಕೊಂಡಿದ್ನಲ್ವ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ನಾನು ಶಾವಿಗೆನ ಹಾಕ್ತೀನಿ, ಯಾಕಂದರೆ ಶಾವಿಗೆ ಬೇಗ ಬೆಂದ್ಕೊಂಡ್ಬಿಡುತ್ತೆ. 2 ನಿಮಿಷ ನೀವು ಹಾಲಲ್ಲಿ ಬಿಸಿ ಮಾಡಿದ್ರೆ ಸಾಕು, ಅದು ಕುದ್ದು ಬೆಂದು ಬಿಡುತ್ತೆ. ಹಾಗೆ ಹಾಲಿನ ಬಿಸಿಗೆ ಕೂಡ ಆಮೇಲೆ ಬೇಯುತ್ತೆ. ಸೊ ಅದಕ್ಕೋಸ್ಕರ ಜಾಸ್ತಿ ಬೇಯಿಸ್ಕೊಳ್ಳೋದೇನು ಬೇಕಾಗಿಲ್ಲ. ನೋಡಿ, ಕೊನೆಯದಾಗಿ ನಾನು ಇದಕ್ಕೆ ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸು ನೋಟಿಫಿಕೇಷನ್ ಬರುತ್ತೆ. ವೀಡಿಯೋ ಎಲ್ಲನೂ ಮಿಸ್ ಮಾಡಿದರೆ ನೋಡ್ಬೋದು. ಹಾಗೆ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಹಾಲು ಕುದಿಯ ಬಂದಮೇಲೆ ಸಕ್ಕರೆ ಹಾಕ್ಕೊಂಡು ಏಲಕ್ಕಿ ಪುಡಿ, ಡ್ರೈ ಫ್ರೂಟ್ಸ್ ಹಾಕಿದ್ದಾದಮೇಲೆ ನಾನು ಕೊನೆಯದಾಗಿ ಶಾವಿಗೆನ ಹಾಕ್ಕೊಂಡಿದ್ದೀನಿ. ಶಾವಿಗೆ ಹಾಕ್ಕೊಂಡು 1ರಿಂದ 2 ನಿಮಿಷ ಕುದಿಸಿದ್ರೆ ಸಾಕು. ಯಾಕಂದರೆ ಹಾಲು ಬಿಸಿ ಇರುತ್ತಲ್ವ, ಆ ಹಾಲು ಬಿಸಿಗೆ ಶಾವಿಗೆ ತುಂಬ ಬೆಂದೋಗ್ಬಿಡುತ್ತೆ, ತಿನ್ನೋದಕ್ಕೆ ಸಿಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಆದರೆ ಸಾಕು. ಒಂದು ಕುದಿ ಬರ್ತಿದ್ದಂಗೆ ಆಫ್ ಮಾಡಿಬಿಡಿ. ಚೆನ್ನಾಗಿ ಶಾವಿಗೆ ಬೆಂದ್ಕೊಂಡು ಗಟ್ಟಿಯಾಗಿರುತ್ತೆ ಪಾಯಸ. ತಿನ್ನೋದಕ್ಕೂ ತುಂಬ ಸೂಪರಾಗಿರುತ್ತೆ. ತುಂಬ ರುಚಿಯಾಗಿರುವಂಥ ದಿಢೀರ್ ಪಾಯಸ ರೆಡಿಯಾಗಿದೆ. ಸೇಮಿಯಾ ಖೀರು.
ತುಂಬ ಸಣ್ಣ ಶಾವಿಗೆಯಲ್ಲಿ ಮಾಡಿರೋದ್ರಿಂದ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇದಕ್ಕೆ ನೀವು ಬೇಕಿದ್ದರೆ ಬಾದಾಮಿ ಪುಡಿನೂ ಹಾಕ್ಕೋಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಹಾಗೆ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ಒಂದೊಳ್ಳೆ ವಿಡಿಯೋ ಜೊತೆ. ಬಾಯ್ ಸ್ನೇಹಿತರೆ.